ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನದು, ನೀವೇ ಕಾಫಿ ಮಾಡ್ಕೊಂಡು ಬಂದ್ರಿ? ಈ ಥರ ನಿಮಗೆ ಬೆಡ್ ಕಾಫಿ ಕೊಟ್ಟು ಸೇವೆ ಮಾಡಿ ಎಷ್ಟು ದಿವಸ ಆಗಿತ್ತು, ಹಾಗೆ ಸುಮ್ಮನೆ ಎಲ್ಲಾನು ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓ, ಮನೆಗೆ ಬರ್ತಿದ್ದಂಗೆ ಓಜಿ ಗೌತಮ್ ದೇವಾನ್ ರಿಟರ್ನ್ಸ್. ಎಸ್, ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ರಾ? ಹೋಮ್ ಪಿಚ್ಚಿಗೆ ಬಂದಿದ್ದೀವಲ್ಲ, ಸೊ ನಮ್ಮ ಪರ್ಫಾರ್ಮೆನ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮಲಗಿದಾಳೆ ಬಿಡ್ರಿ. ಏನ್ ಮಲಗಿದಾಳೆ? ಸ್ವಲ್ಪ ಪ್ರೈವೇಸಿ ಸಿಗಂಗಿಲ್ಲ, ಫುಲ್ ಆಕ್ಟಿವ್ ಆಗ್ಬಿಡ್ತೀರಾ ನೀವು. ಹೆಂಡತಿ ಜೊತೆ ಸಿಗೋ ಏಕಾಂತನಾಗೆಲ್ಲ ವೇಸ್ಟ್ ಮಾಡ್ಕೋಬಾರ್ದು. ಇದಕ್ಕೇನ್ ಕಮ್ಮಿ ಇಲ್ಲ, ಮಾತಲ್ಲೇ ಮರ ಮಾಡ್ಬಿಡ್ತೀರಾ. ನೀವೇನ್ ಕಡಿಮೆ ಇಲ್ಲ, ಕಣ್ಣಲ್ಲಿ ಕೊಲ್ತೀರಾ. ಗುಡ್ ಮಾರ್ನಿಂಗ್ ಮಿಚ್ಚು. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಕಣ. ಗುಡ್ ಮಾರ್ನಿಂಗ್. ಯಾಕೋ? ನೀವು ಮಾಡಿದ ತಪ್ಪು ತಾನೆ? ಏನ್ ತಪ್ಪು ಮಾಡಿದ್ವಿ ನಾವು? ನನ್ನನ್ನು ಮಾತ್ರ ಅಲ್ಲೇ ಬಿಟ್ಟು ಇವಳನ್ನ ಮಾತ್ರ ಕರ್ಕೊಂಡು ಬಂದು ನಿಮ್ಮ ಪಕ್ಕ ಮಲ್ಸ್ಕೊಂಡಿದ್ದೀರಾ? ನನಗಿಂತ ಇವಳೇ ಹೆಚ್ಚು ಅಲ್ವಾ ನಿಮ್ಗೆ? ನಿನಗೆ ನಿದ್ದೆ ಬರ್ತಿರ್ಲಿಲ್ಲ ಅನ್ಬಿಟ್ಟು ನೀನ್ ಹೋಗಿ ಚಿಕ್ಕಿ ರೂಮಲ್ಲಿ ಮಲ್ಕೊಂಡೆ. ಅವಳು ರೂಮಲ್ಲಿ ಒಬ್ಳೇ ಇದ್ಲು, ಭಯ ಆಗ್ತಿತ್ತು, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡ್ಲು. ಗೊತ್ತು ಬಿಡಿ. ಏನಪ್ಪ ಗೊತ್ತು? ಪೂಜೆಲೂ ಅಷ್ಟೇ, ಜಾಸ್ತಿ ಇವಳಿಗೆ ಪ್ರಿಫರೆನ್ಸು. ಪಪ್ಪ ಇವಳನ್ನ ಕರೆದ್ಬಿಟ್ಟು ಪಕ್ಕದಲ್ಲಿ ಕೂರ್ಸ್ಕೊಂಡ್ರು. ಇವಳೇ ಫಸ್ಟ್, ನಾನೇ ಲಾಸ್ಟ್ ಅಲ್ವಾ? ಲೇ, ಏನೋ ಇದು ಫಸ್ಟು ನೆಕ್ಸ್ಟು ಪ್ರಿಫರೆನ್ಸ್ ಅಂತೆಲ್ಲ ಮಾತಾಡ್ತಾ ಇದೆಯಾ? ಹಾಗೆಲ್ಲ ಏನೂ ಇಲ್ಲ ಕೊಡೋ, ಹಾಗೆಲ್ಲ ಅನ್ಕೋಬೇಡ. ಏನಿಲ್ಲ, ನೀವ್ಯಾಕೆ ನನ್ನನ್ನು ಕೂರ್ಸ್ಕೊಂಡಿಲ್ಲ ಪಕ್ಕದಲ್ಲಿ? ನೀನು ಮಮ್ಮಿ ಪಕ್ಕ ಕೂತೇ ಇದೆಯಲ್ಲೋ. ನಾನು ಹೇಳಿದ್ನು ನಿಮ್ಮ ಪಕ್ಕ. ಸರಿ, ನೀನೇ ಬಂದು ನಮ್ಮಿಬ್ಬರ ಮಧ್ಯೆ ಕೂತ್ಕೋಬೋದಾಗಿತ್ತಪ್ಪ. ನೀವೇ ಕರೆದು ಕೂರ್ಸ್ಕೋಬೇಕಾಗಿತ್ತಪ್ಪ. ನೋಡೋ, ಹಾಗೆಲ್ಲ ಮಾತಾಡಬಾರ್ದು. ಅವಳು ಯಾರು? ನಿಮ್ಮ ಅಕ್ಕ ತಾನೆ. ನಿನ್ನೆ ಅವಳಿಗೆ ಸ್ವಲ್ಪ ಬೇಜಾರಾಗಿತ್ತು, ಹಾಗಾಗಿ ಅವಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಪೂಜೆ ಮಾಡಿದೆ ಅಷ್ಟೇ. ಏನು? ಹೋಗ್ ಹಲ್ಲುಜ್ಜು, ಹಾಲು ಕುಡಿಯುವಂತೆ. ಇದನ್ನ ಮಾತ್ರ ಕರೆಕ್ಟ್ ಆಗಿ ಹೇಳಿ. ಈಗ ನಾನು ಏನ್ ಹೇಳ್ಬಾರ್ದು ಹೇಳಿದಂತ ಹಿಂಗೆ ಹೇಳಿ ಹೋಗ್ತಿದ್ದಾನೆ. Good morning, Auntie. ಗುಡ್ ಮಾರ್ನಿಂಗ್. Coffee for you. ಅರೆ, ಇದನ್ನ ನೀವೇನಕ್ಕೆ ತರೋದಕ್ಕೆ ಹೋಗಿದ್ರಿ? ನನ್ನ ಹೆಂಡತಿಗೆ ಕಾಫಿ ತಂದು ಕೊಡ್ರಲ್ಲಿ ತಪ್ಪೇನಿದೆ? ಥ್ಯಾಂಕ್ಸ್. ಹೌದು, ಏನಿವತ್ತು ನನ್ನ ಹೆಂಡತಿ ಮುಖದಲ್ಲಿ ಇಷ್ಟೊಂದು ಖುಷಿ ಕಾಣಿಸ್ತಾ ಇದೆ? ವಾಟ್ಸ್ ದ ರೀಸನ್? ಏನ್ ಗೊತ್ತಾ, ನನಗೆ ಕನಸು ಬಿದ್ದಿತ್ತು. ಕನ್ಸ? ವಾವ್, ಏನದು? ಪಾರ್ಥ, ನಮ್ಮ ಮಗು ಬಗ್ಗೆ. ನಾನು ನನ್ನ ಮಗುನ ಹಿಂಗೆ ಎತ್ಕೊಂಡಿದ್ದೆ, ಎಲ್ಲರೂ ಬಂದು ಅದನ್ನ ಮುದ್ದಾಡ್ತಾ ಇದ್ರು ಗೊತ್ತಾ, ಅದಕ್ಕೆ ದೃಷ್ಟಿ ತೆಗಿತಾ ಇದ್ರು. ಅದೆಷ್ಟು ಮುದ್ದಾಗಿತ್ತು ಗೊತ್ತಾ, ನಗ್ನಗ್ತಾ ಇತ್ತು, ಅದ್ರ ನಾಮಕರಣ ನಡೀತಾ ಇತ್ತು. ಅದು ಕನಸು ಅಂತ ನನಗೆ ಗೊತ್ತು, ಬಟ್ ತುಂಬಾನೇ ರಿಯಲ್ ಆಗಿತ್ತು. ಎಷ್ಟು ರಿಯಲ್ ಆಗಿತ್ತು ಅಂದರೆ ಅದಿನ್ನೂ ನನ್ನ ಕಣ್ಣಿಗೆ ಕಟ್ಟಿದಾಗೆ ಇದೆ, ಅಷ್ಟು ರಿಯಲ್ ಆಗಿತ್ತು. ಪಾರ್ಥ, ಐ ಡೋಂಟ್ ನೋ, ಇದು ಒಳ್ಳೆ ಸಂಕೇತನೋ ಅಥವಾ ಇದನ್ನು ನೋವು ಕೊಡುತ್ತೋ ನಮಗೆ, ಐ ಡೋಂಟ್ ನೋ. ನೋಡಿ, ನೀವು ಬೇರೆದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಈ ಕನಸು ನಿಮ್ಮ ಮನಸ್ಸಿಗೆ ಖುಷಿ ಕೊಡ್ತಲ್ವಾ, ಅದನ್ನು ಮಾತ್ರ ಇಟ್ಕೊಳ್ಳಿ. ಈಗ ಬೇರೆದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋದರೆ ಸುಮ್ಮನೆ ಬೇಜಾರಾಗುತ್ತೆ. ಈಗ ಬೇಡದಿರೋ ಕಸನ ನಾವು ತೆಗೆದು ಹೊರಗಡೆ ಎಸಿತೀವಲ್ಲ, ಹಾಗೆ ಆವಾಗ ನಮ್ಮ ಮನಸ್ಸನ್ನು ಫ್ರೀ ಮಾಡ್ಕೋಬೇಕು. ಇಲ್ಲ ಪಾರ್ಥ, ಕೆಲವೊಂದನ್ನು ನಾವು ತೆಗ್ದಾಕಿದ್ರು ಮತ್ತೆ ಮತ್ತೆ ಅದು ಕಾಡ್ತಾ ಇರುತ್ತೆ. ನನಗೆ ಮಗು ಆಗಲ್ಲ ಅನ್ನೋದು ಗೊತ್ತಾದ್ಮೇಲೆ ನಾನು ಆಸೆನ ಬಿಟ್ಬಿಟ್ಟಿದ್ದೆ, ಆ ರಿಯಾಲಿಟಿನ ಒಪ್ಕೊಂಡ್ಬಿಟ್ಟಿದ್ದೆ. ಬಟ್ ಈಗ ಈ ಕನಸು ನನ್ನ ಆಸೆನ ಮತ್ತೆ ಬಡದೆಬ್ಬಿಸ್ತು, ನನಗೆ ಆರಾಮಾಗಿರೋದಕ್ಕೆ ಬಿಡ್ತಾ ಇಲ್ಲ ಪಾರ್ಥ. ನೋಡಿ ಅಪೇಕ್ಷಾ, ಮಗು ಬಂದರೂ ಬೋನಸ್ಸು, ಬರಲಿಲ್ಲ ಅಂದರೂ ಇಟ್ಸ್ ಓಕೆ. ಈಗ ಮಗು ಆಗಲಿಲ್ಲ ಅಂತ ನಮ್ಮ ಲೈಫ್ ಏನು ನಿಂತೋಗೋದಿಲ್ಲ. ಲೈಫ್ನ ಸೆಲೆಬ್ರೇಟ್ ಮಾಡೋದಕ್ಕೆ ನಮಗೆ ತುಂಬಾ ರೀಸನ್ಸ್ ಇದೆ. ಈಗ ಮದುವೆ ಆದ ತಕ್ಷಣ ಮಕ್ಕಳು ಮಾಡ್ಕೋಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಮದುವೆ ಆದಮೇಲೆ ಮಗು ಆಗೋದು ಎಷ್ಟು ಕಾಮನ್, ಆಗದೆ ಇರೋದು ಅಷ್ಟೇ ಕಾಮನ್.
ಹಾಂ, ಮನ್ಸಿಗೆ ಒಂದು ಸ್ವಲ್ಪ ಬೇಜಾರಾಗತ್ತೆ. ಆದರೆ ನಮ್ಮ ಲೈಫ್ ನಿಂತೋಗ್ಬಾರ್ದಲ್ವ ಅಪೇಕ್ಷಾ? ಲೈಫ್ ಮುಖ್ಯ. ಯಾಕೆ ಮಕ್ಕಳಾಗಿಲ್ಲ ಅನ್ನೋದನ್ನೇ ನಾವು ಒಂದು ದೊಡ್ಡ ಇಶ್ಯೂ ಮಾಡಬೇಕು? ಈಗ ಮಕ್ಕಳಾಗಲಿಲ್ಲ ಅಂತ ಲೈಫಲ್ಲಿ ಬೇರೆ ಎಲ್ಲ ಖುಷಿಗಳನ್ನು ಯಾಕೆ ಸ್ಯಾಕ್ರಿಫೈಸ್ ಮಾಡಬೇಕು? ನೋಡಿ, ನಿಮಗೆ ನೀವೇ ಅಂದ್ಕೊಳ್ಳಿ, ಏನೇ ಬಂದರೂ ಇಟ್ಸ್ ಓಕೆ ಅಂತ ಮನಸ್ಸಿಗೆ ತುಂಬ ರಿಲೀಫ್ ಕೊಡುತ್ತೆ. ನಿಜವಾಗ್ಲೂ ವರ್ಕ್ ಆಗುತ್ತೆ ಅಪೇಕ್ಷಾ, 100% ವರ್ಕ್ ಆಗುತ್ತೆ. ಇದು ನನ್ನ ಕಡೆಯಿಂದ ನಿಮಗೊಂದು ಆನೆಸ್ಟ್ ಅಡ್ವೈಸ್. ಅಂದರೆ ನಿಮಗೆ ಆಸೆ ಅಲ್ವಾ? ಅಪೇಕ್ಷಾ, ಇಲ್ಲ, ನನಗೆ ನೀವು, ನಿಮಗೆ ನಾನು, ಅದೇ ನನ್ನ ಫ್ಯಾಮಿಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇರೆ ಏನೇ ಸಿಕ್ಕಿದ್ರೂ, ನಾನು ಆಗಲೇ ಹೇಳಿದ್ನಲ್ಲ, ಅದೊಂಥರ ಬೋನಸ್ ಇದ್ದ ಹಾಗೆ. ಸಿಕ್ಕಿದ್ರೂ ಓಕೆ, ಸಿಗಲಿಲ್ಲ ಅಂದರೂ ನೋ ಪ್ರಾಬ್ಲಮ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ನನ್ನ ಜೊತೆ ಇದ್ದೀರಲ್ಲ, ಅಷ್ಟು ಸಾಕು. ಇದು ನನ್ನ ಆನೆಸ್ಟ್ ಆನ್ಸರ್, ಸುಮ್ಮನೆ ನಿಮ್ಮ ಸಮಾಧಾನಕ್ಕೆ ಹೇಳ್ತಾ ಇಲ್ಲ. ಥ್ಯಾಂಕ್ ಯು ಪಾರ್ಥ, ಥ್ಯಾಂಕ್ ಯು. ಸರಿ, ನಾನು ಸ್ನಾನಕ್ಕೆ ಹೋಗ್ಬೇಕು. ಯಾ, ಅರೆ, ನೀವೇನು ಮಾಡ್ತಿದ್ರಿ ಇಲ್ಲಿ? ಹೊರಗಡೆ ಹೋಗಿ. ಅಪೇಕ್ಷಾ, ಕನಸು ಕಾಣೋದ್ರಿಂದ ಏನೂ ಆಗಲ್ಲ. ನಿಮ್ಮ ಕನಸನ್ನು ನಿಜ ಮಾಡಕ್ಕೆ ಬಂದಿದ್ದೀನಿ. ಸೊ ಪ್ಯಾಥೋ ಮೂಡ್ ಆಫ್, ರೊಮ್ಯಾಂಟಿಕ್ ಮೂಡ್ ಆನ್.